ಅಯ್ಯೋ ಇದೇನಿದು, ಭುವನೇಶ್ವರಿ ಅಮ್ಮವರು ಫೋನ್ ಮಾಡೋರೆ, ನಾನು ನೋಡ್ಕೊಂಡೇ ಇಲ್ವೇ. ಹೇಳಿ ಉಸ್ತಾದ್ರೆ. ಅಯ್ಯೋ ನಿಮ್ಮ ಫೋನ್ ಬಂದಿದ್ದೆ ಗೊತ್ತಾಗಿಲ್ಲ ಕಣ್ರವ. ಯಾವುದೋ ಬಟನ್ ಹೊತ್ಬಿಟ್ಟು ಫೋನು ಸೈಲೆಂಟ್ ಆಗ್ಬಿಟ್ಟಿತ್ತು. ಇರ್ಲಿ ಬಿಡಿ. ಹೇಳ್ ಕಳಿಸಿದ್ರೆ ನಾನೇ ಅಟ್ಟಿತಾವ ಬರ್ತಾ ಇದ್ದೆ. ಏನಾದರೂ ಮುಖ್ಯವಾದ ವಿಚಾರ ಇತ್ತಾ? ನಾವು ಒಂದ್ ಕೆಲ್ಸಕ್ಕೆ ಹೊರಗಡೆ ಹೋಗ್ಬೇಕಿತ್ತು. ನಮ್ ರುದ್ರ ಗಲ್ಡಿ ಮನೆಗೆ ಹೋಗ್ಬೇಕು. ಹೋಗ್ದೆ ಹೋದ್ರೆ ನಮ್ ಉಸ್ತಾದ್ರು ಬೈತಾರೆ ಅಂತ ಒಂದೇ ಸಮ ಆಟ. ನಮ್ಮ ರುದ್ರ ಹಂಗನ್ನ? ಹ್ಞೂ ಅಂತೀನಿ. ಯಾವುದೋ ಮುಖ್ಯವಾದ ಕುಸ್ತಿ ಐತೆ, ನನ್ ಕಸರತ್ ಮಾಡ್ಲೇಬೇಕು, ಹೋಗ್ಲೇಬೇಕು ಅಂದ್ಬಿಟ್ಟ. ಅದಕ್ಕೆ ಕಳ್ಸ್ಕೊಟ್ಟಿವ್ನೆ. ಏನ ರುದ್ರನ್ನ ಗರಡಿ ಮನೆ ಕಳ್ಸ್ಕೊಟ್ರಾ? ಓದೋನ್ ಇನ್ನೂ ಬರ್ಲಿಲ್ವಲ್ಲ, ಅದಕ್ಕೆ ನಿಮ್ಗೆ ಫೋನ್ ಮಾಡ್ದೆ. ಅವನಿಗೆ ನಿಮ್ ಮಾತಿನ ಮ್ಯಾಗೆ ಸಾನೇ ಅಭಿಮಾನ. ನೀವ್ ಒಟ್ಟಿಗೆ ಹೋಗು ಅನ್ನೋ ತನಕ ಅವ್ನ್ ಬರಕಿಲ್ಲ. ನನ್ನ ಮಗನ್ನ ಶುಭ ಕಾರ್ಯಕ್ಕೆ ಕರ್ಕೊಂಡೋಗಕ್ಕೆ ಕಾಯ್ತಾ ಇವನೆ. ಕುಸ್ತಿ ಮುಗ್ದ ತಕ್ಷಣ ಅವ್ನ ನಬ್ಬೀರ್ಬಿರ್ನೆ ಕಳ್ಸ್ಕೊಟ್ಬಿಡಿ. ನನ್ನ ಮನ್ಸಿಗೆ ತುಂಬಾ ನೋವಾಯ್ತದೆ ಕಣ್ರವ. ರುದ್ರ ಹಿಂಗ್ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ರುದ್ರ ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟ. ಏನ್ ಹೇಳ್ತಿದ್ದೀರಾ ಉಸ್ತಾದ್ರೆ? ಹೌದು ಕಣ್ರವ, ನಿಮ್ತವ ಗರಡಿ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳೋನೆ. ರುದ್ರ ಗರಡಿ ಮನೆಗೆ ಬಂದೇ ಇಲ್ಲ. ಹೌದಾ? ಅಷ್ಟೇ ಅಲ್ಲ ಕಣ್ರವ, ರುದ್ರ ಇತ್ತಿತ್ಲಾಗೆ ಗರಡಿ ಮನೆ ಕಡೆ ಗಮನ ಕಡಿಮೆ ಮಾಡ್ಬಿಟ್ಟವನೆ. ಒಂದಿನ ಬಂದ್ರೆ ಒಂದಿನ ಬರಲ್ಲ, 10 ಗಂಟೆಗೆ ಬರಲ್ಲ ಅಂದ್ರೆ 12 ಗಂಟೆಗೆ ಬರ್ತಾನೆ. ಅದೆಲ್ಲ ಅಲಿತಾ ಇರ್ತಾನೆ ಏನೋ ಒಂದು ಗೊತ್ತಿಲ್ಲ ಕಣ್ರವ. ಇದನ್ನೆಲ್ಲ ಬಂದು ನಿಂತವ್ ಹೇಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ರುದ್ರನ್ ಮೇಲೆ ನೀವು ಹೊಸಿ ಗಮನ ಇಡ್ರವ. ನಾನು ಫೋನ್ ಇಡ್ತೀನಿ ರವ. ಅಯ್ಯೋ ಇಲ್ಲ ಕಣವ, ಅಖಾಡಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ತಯಾರಿ ಬಂದೆ. ಇಲ್ಲ ಕಣವ, ಸ್ಯಾನೆ ಮುಖವಾಗಿರೋ ಕುಸ್ತಿ ಐತೆ, ಅದನ್ನ ಮುಗಿಸ್ಕೊಂಡು ಹೋಗಮ್ಮ. ಇಲ್ದಿದ್ರೆ ಉಸ್ತಾದ್ರೆ ಬೈತಾರೆ. ತಡ ಮಾಡಬೇಡ, ಇರ್ನೇ ಬಾ. ಸರಿ ಕಣವ. ಮಂಜುಳಾ,